ಎಲ್ಲರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರಿ ಶುಭೋದಯ ಮಾಮ್. ಇವತ್ತಿನ ಮ್ಯಾಚ್ ಪ್ರಿವ್ಯೂ ಏನು ಮಾಡೋಕೆ ಹೋಗಲ್ಲ, ಸಪ್ರೇಟ್ ಆಗಿ ಡೆಡಿಕೇಟೆಡ್ ಆಗಿ ಇವತ್ತು RR ವರ್ಸಸ್ GT ನಡೀತಾ ಇದೆ. ಈ ವಿಡಿಯೋದಲ್ಲೇ ಪಾಯಿಂಟ್ಸ್ ಟೇಬಲ್ ಅನಾಲಿಸಿಸ್ ಜೊತೆಗೆ ಆ ಮ್ಯಾಚ್ ಬಗ್ಗೆನೂ ಕೂಡ ಮಾತಾಡ್ಬಿಡೋಣ. ಸೊ ಇವತ್ತಿನ ಮ್ಯಾಚ್ ಏನು ಗರು ಒನ್ ಸೈಡೆಡ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ಗುಜರಾತ್ ಟೈಟನ್ಸ್ ಆಡ್ತಿರೋಂಥ ಫ್ಲೋ ನೋಡ್ತಾರೋ ಲಾಸ್ಟ್ 5 ಮ್ಯಾಚಲ್ಲಿ 4 ಮ್ಯಾಚ್ ಗೆದ್ದು ಬರ್ತಾ ಇರೋಂಥ ಗುಜರಾತ್ ಟೈಟನ್ಸು, ಈ ಕಡೆ ರಾಜಸ್ಥಾನ್ ರಾಯಲ್ಸ್ ಲಾಸ್ಟ್ 5-5 ಉಣ್ಕೊಂಡು ಬರ್ತಾ ಇದ್ದಾರೆ. ಸೊ ಏನಾದರೂ ಒಂದೇನಾದರೂ ಪಾಸಿಟಿವಿಟಿ ಕಾಣುತ್ತೆ ರಾಜಸ್ಥಾನ. ಇವತ್ತೇನಾದ್ರು ಸೋಲ್ತು ಅಂದರೆ ಒಂದು ಪಾಯಿಂಟ್ 1% ಚಾನ್ಸ್ ಏನಿದೆ ಅದು ಕೂಡ ಕಮ್ಮರಿ ಹೋಗುತ್ತೆ. ಸೊ ಅಫಿಷಿಯಲಿನೇ ಔಟ್ ಆಫ್ ದ ಟೂರ್ನಮೆಂಟ್ ಇವಾಗ ಆಲ್ರೆಡಿ ಆಗಿದ್ದಾರೆ. ಬಟ್ ಇನ್ನೇನು ಚಾನ್ಸ್ ಇಲ್ಲ ಗುರು, ರಾಜಸ್ಥಾನ್ಗೂ ಇಲ್ಲ CSKನೂ ಇಲ್ಲ ಚಾನ್ಸು. ಅಷ್ಟೇ ಗಾನ್ ಕೇಸ್ ಆಗಿದೆ. ಸುಮ್ಮನೆ ಶಾಸ್ತ್ರಕ್ಕೋಸ್ಕರ ಆಡಬೇಕು ಅಷ್ಟೇ ಈ ಮ್ಯಾಚ್ನವರು. 5 ಮ್ಯಾಚ್ನ ಕಂಟಿನ್ಯೂಸ್ ಆಗಿ ಸೋಲ್ಬಿಟ್ಟು ಬರ್ತಾ ಇದ್ದಾರೆ. ನಾಚಿಕೆ ಮಾನ ಮರ್ಯಾದೆ ಎಲ್ಲ ಉಳಿಸ್ಕೋಬೇಕು ಅಂದರೆ ಈ ಮ್ಯಾಚ್ನ ರಾಜಸ್ಥಾನದವರು ಗೆಲ್ಲಬೇಕು. ಆ ಹೋಪ್ ನನಗಿಲ್ಲ. ಸಂಜು ಸ್ಯಾಮ್ಸನ್ ಅವರು ಕೂಡ ಆಡ್ತಾರೋದಿಲ್ಲ ಗೊತ್ತಿಲ್ಲ ಇವತ್ತಿನ ಮ್ಯಾಚ್ನ. ಸೊ ಹೋಪ್ಫುಲಿ ರಿಯಾನ್ ಪರಾಗ್ ಅವರ ಕ್ಯಾಪ್ಟನ್ಸಿ ನಿಭಾಯಿಸೋ ಸಾಧ್ಯತೆ ಇರುತ್ತೆ. ಇನ್ನೇನು ಕಿತ್ತುಗುಡ್ಡೆ ಆಗ್ತಾರೆ ಅವರು. ಗುಜರಾತ್ ಟೈಟನ್ಸ್ ನೋಡ್ರೆ ಹಂಗೆ ಆಡಿದ್ದಾರೆ, ಇವ್ರು ನೋಡ್ರೆ ಹಿಂಗೆ ಡಬ್ಬಾ ಥರ ಆಡ್ತಿದ್ದಾರೆ, ಕೊಲ್ಟಾ ಥರ ಆಡ್ತಾರೆ. ಈ ಸೀಸನ್ ಬೇರೆ ಗುಜರಾತ್ ಅವರು ಒಂದು ಮ್ಯಾಚ್ನ ಡಾಮಿನೇಟ್ ಮಾಡ್ಕೊಂಡು ಗೆದ್ದಿದ್ದಾರೆ ರಾಜಸ್ಥಾನ್ ಮೇಲೆ. ಫುಲ್ಲು ಹಾವಳಿ ಕೊಟ್ಕೊಂಡು ಗೆದ್ದಿದ್ದಾರೆ. ಇವತ್ತು ಮ್ಯಾಚ್ ನಡೀತಾ ಇರೋದು ರಾಜಸ್ಥಾನದ ಸವಾಯ್ ಮಾನ್ಸಿಂಗ್ ಸ್ಟೇಡಿಯಮಲ್ಲಿ ನಡೀತಾ ಇದೆ. ರಾಜಸ್ಥಾನದವರು ಹೋಮ್ ಮೇಲೆ ಏನಾದ್ರು ಅಟ್ಲೀಸ್ಟ್ ಸ್ವಲ್ಪ ಡಿಫ್ರೆನ್ಸ್ ಮಾಡ್ತಾರ ಗೊತ್ತಿಲ್ಲ. ಇವತ್ತು ನನ್ನ ಪ್ರಿಡಿಕ್ಷನು ಗುಜರಾತ್ ಟೈಟನ್ಸು ಗೆಲ್ತಾರೆ ಮಗ. ಆದರೆ ರಾಜಸ್ಥಾನದವರು ಗೆಲ್ಲಬೇಕು. ನನಗೆ ಗುಜರಾತ್ ಟೈಟನ್ಸು ಗೆಲ್ತಾರೆ. ಪ್ರಿಡಿಕ್ಷನ್ ಇರೋದು ಗುಜರಾತ್ ಟೈಟನ್ಸು. ಏನಕ್ಕೆ ಅಂದರೆ ಪಾಯಿಂಟ್ಸ್ ಟೇಬಲ್ ಡಿಸ್ಪ್ಲೇ ಮಾಡಿದ್ರೆ ನೋಡ್ತಿರ್ಬೋದು. ನಮ್ಮ RCB ಟಾಪ್ ಆಫ್ ದ ಟೇಬಲ್ ಗುರು ನಜ್ಜಿ ಅಮುಕ್ಕು ಡುಮುಕ್ಕು ಹಾಕೊಂಡು ಅಮುಕ್ತಾವ್ರು ಎಲ್ಲರನ್ನ ಮೇಲ್ಗಡೆ ಅಂತ ಕೂತ್ಕೊಂಡು. ಸೊ ನೋಡ್ರೆ ಒಂಥರ ಬಂಗಾರದಂಗೆ ಐತೆ ಗುರು ಇವಾಗ ಪಾಯಿಂಟ್ಸ್ ಟೇಬಲು. 10 ಮ್ಯಾಚ್ ಆದಮೇಲೆ 7 ಮ್ಯಾಚ್. ಇದು ಒಂಥರ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ RCB ಫ್ಯಾನ್ಸ್ಗಳಿಗಂತೂ. ಯಾವ ಜಮಾನ ಆಗಿತ್ತು ಗುರು RCBನ ಈ ಥರ ನೋಡ್ಬಿಟ್ಟು ನಾವು. ಬ್ಯಾಕ್ ಇನ್ 2016 ಕೂಡ ನೋಡಿರಲಿಲ್ಲ ನಾವು. ಯಾಕಂದರೆ ಲಾಸ್ಟಿಗೆ ಗೆದ್ಕೊಂಡ್ಬಂದಿದ್ವಿ ನಾವು ಮ್ಯಾಚ್ಗಳನ್ನ. ಯಾವ ಜಮಾನ ಆಗಿತ್ತು ಅಂತ ಗೊತ್ತೇ ಇಲ್ಲ ಗುರು. 2011 ಟೈಮಲ್ಲಿ ಈ ಥರ ನೋಡಿದ್ವಿ ನಾವು ಪಾಯಿಂಟ್ಸ್ ಟೇಬಲ್ನ. ಸೊ ಇವಾಗ ಈ ಥರ ನೋಡ್ತಾ ಇದ್ದೀವಿ. ಕಳೆದೋಗ್ಬಿಟ್ಟವರೆಲ್ಲ RCB ಫ್ಯಾನ್ಸ್ಗಳು ಪಾಯಿಂಟ್ಸ್ ಟೇಬಲಲ್ಲಿ ನೋಡ್ಬಿಟ್ಟು ಇವಾಗ ಟಾಪ್ ಆಫ್ ದ ಟೇಬಲ್ ಗುರು. 3 ಮ್ಯಾಚ್ನ ಸೋತು 7 ಮ್ಯಾಚ್ನ ಗೆಲ್ಲೋದು. ಅವೇ ಮ್ಯಾಚ್ನ ಗೆಲ್ಲೋದು ಅಂದ್ರೆ ಸುಮ್ಮನೆ ಮಾತು ಅವನ ಅಜ್ಜಿ. ಇವತ್ತು ಗುಜರಾತ್ ಟೈಟನ್ಸ್ ಏನಾದರೂ ಸೋಲ್ಸ್ತು ಅಂದರೆ ರಾಜಸ್ಥಾನ್ ರಾಯಲ್ಸ್ ಅವ್ರು ಏನಕ್ಕೆ ಪಾಸಿಟಿವಿಟಿ ಆಗುತ್ತೆ RCBಗೆ ಅಂತಂದರೆ ಅದೇ ಆ ಟಾಪ್ 2 ಅಂತ ಬಂದಾಗಿ. RCB ಎಲ್ಲ ಮ್ಯಾಚ್ನ ಸಿಂಪಲಾಗಿ ಗೆಲ್ತು ಅಂದರೆ ಟಾಪ್ 2 ಫಿನಿಶ್ ಮಾಡೋದು, ಅದರಲ್ಲಿ ಏನೂ ಡೌಟ್ ಇಲ್ಲ. ಬಟ್ ಗುಜರಾತ್ ಅವರು ಸ್ವಲ್ಪ ಕಾಂಪಿಟೇಷನ್ RCBಗೆ ಕೊಡ್ತಾ ಇರೋದು. ನೀನು 2 ಮ್ಯಾಚು ಕಮ್ಮಿ ಆಡಿದರೆ RCBಗಿಂತ 2 ಗೆದ್ಬಿಡ್ತು ಅನ್ನೋದು 9 ಮ್ಯಾಚ್ ಆಗೋಗ್ಬಿಡುತ್ತೆ. ಅವರು ನಮಗೆ ಒಂದು ಸ್ವಲ್ಪ ಲೀಡ್ ಹೊರಟೋಗ್ಬಿಡ್ತಾರೆ, ನಾವು ಕೆಳಗಡೆ ಬಂದ್ಬಿಡ್ತೀವಿ. ನಾವು ಟಾಪ್ ಆಫ್ ದ ಟೇಬಲಲ್ಲಿ ಫಿನಿಶ್ ಮಾಡಬೇಕು, ನಂಬರ್ 1 ಸ್ಥಾನದಲ್ಲೇ ಫಿನಿಶ್ ಮಾಡಬೇಕು. 2 ಸ್ಥಾನ ಎಲ್ಲ ಬೇಡ ನಮಗೆ. ಅದಕ್ಕೋಸ್ಕರ ಇಲ್ಲಿ RR ಅವರು GTಗೆ ಹೊಡಿತು ಅಂತಂದರೆ ಸೊ ಇಲ್ಲಿ ಪಾಸಿಟಿವಿಟಿ ಅನ್ನೋದು ನಮ್ಮ RCB ಕಡೆ ಶಿಫ್ಟ್ ಆಗುತ್ತೆ ಅಷ್ಟೇ ಟಾಪ್ ಆಫ್ ದ ಟೇಬಲಲ್ಲಿ ಫಿನಿಶ್ ಮಾಡೋದಕ್ಕೆ. ಸೊ ಇವತ್ತೇನಾದರೂ GT ಅವ್ರು ಗೆಲ್ತು ಅಂತ ಅಂದರೆ RCB ಸೆಕೆಂಡ್ ಸ್ಥಾನಕ್ಕೆ ಬಂದ್ಬಿಡ್ತಾರೆ. ಅದಕ್ಕೋಸ್ಕರ ಇವತ್ತು RR ಗೆಲ್ಲಬೇಕಷ್ಟೇ ನನಗೆ. ಬಟ್ GT ಅವರು ಗೆಲ್ತಾರೆ, ಹೆಂಗಿದ್ರು ಕೂಡ ಗೆಲ್ತಾರೆ. ಡಾಮಿನೇಟ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಇವರು. ಇವಾಗ ಮುಂಬೈ ಇಂಡಿಯನ್ಸು ಕೂಡ ಲಾಸ್ಟ್ ಮ್ಯಾಚ್ನಾಗ ಗೆದ್ದಿರೋದ್ರಿಂದ ಸೀನ್ ನೋಡಿ ಹೆಂಗಾಗಿದೆ ಅಂತ. ಕಂಟಿನ್ಯೂಸ್ ಆಗಿ 5 ಮ್ಯಾಚ್ನಾಗ ಗೆದ್ದಿರುವಂಥ ಮುಂಬೈ ಇಂಡಿಯನ್ಸು. ಈಗ ರಾಜಸ್ಥಾನ್ ರಾಯಲ್ಸ್ ಕಂಟಿನ್ಯೂಸ್ ಆಗಿ 5 ಮ್ಯಾಚ್ನ ಸೋತಿದ್ದಾರೆ. ಮುಂಬೈ ಇಂಡಿಯನ್ಸ್ ಅಟ್ ಇಟ್ಸ್ ಬೆಸ್ಟು ಮಗ. ಅವನ ಅಜ್ಜಿ ನೆಕ್ಸ್ಟ್ ಲೆವೆಲ್ ಫಾರ್ಮಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಎಲ್ಲ ಪ್ಲೇಯರ್ಸ್ಗಳೂ ಪಾಸಿಟಿವಿಟಿ ಆಗೋಗ್ಬಿಟ್ಟಿದ್ದಾರೆ. ರನ್ ರೇಟಲ್ಲೂ ಕೂಡ ರನ್ ರೇಟು ಫಸ್ಟು ಒಂದು 3-4 ಮ್ಯಾಚ್ ತೊಗೊಂಡು ನೋಡಿದ್ರೆ ಅವ್ರದ್ದು ಉಣ್ಕೊಂಡು ಹೊರಟೋಗ್ಬಿಟ್ಟಿದ್ದು. CSK ಜೊತೆಗೆ ಕಂಬೈಂಡ್ ಆಗೋಗ್ಬಿಟ್ಟಿದ್ರು ಅವರು. ಸೊ CSK ಎದಳಕ್ಕಾಗಲಿಲ್ಲ. ಮುಂಬೈ ಇಂಡಿಯನ್ಸ್ ಅವ್ರು ರಪ್ಪನಂಗೆ ಟಪ್ಪನಂಗೆ ಗೆದ್ದು ನಿಂತ್ಕೊಂಡ್ಬಿಟ್ಟವ್ರೆ. ಸೊ ಇಲ್ಲಿ ನೋಡಿ ಆಲ್ಮೋಸ್ಟ್ ಟಾಪ್ 4ನ ನೋಡ್ತು ಅಂತಂದ್ರೆ ನೀವು ಹೆವಿ ಕಾಂಪಿಟೇಷನ್ ಇದೆ, ಹೆವಿ ಸೈಕ್ ಕಾಂಪಿಟೇಷನ್ ಇದೆ. DC ಟೇಬಲ್ ಟಾಪಲ್ಲಿ ಇದ್ದಂಥವ್ರು ಇವಾಗ ಸ್ವಲ್ಪ ಶೇಕ್ ಆಗಿಬಿಟ್ಟು ಕೆಳಗಡೆ ಬಂದಿದ್ದಾರೆ. ಪಂಜಾಬ್ ಕಿಂಗ್ಸು ಲಾಸ್ಟ್ ಮ್ಯಾಚು ಪಾಪ ಅವ್ರಿಗೆ ಅನ್ಫಾರ್ಚುನೇಟಾಗಿ ಗೆಲ್ಲುವಂಥ ಮ್ಯಾಚು ಮಳೆ ಬಂದ ಕಾರಣದಿಂದ ಉಣ್ಕೊಂಡೋಯ್ತು. LSG ಅವರು ಸ್ವಲ್ಪ ಶೇಕ್ ಆಗ್ತಾ ಇದ್ದಾರೆ, ಸ್ವಲ್ಪ ಜಾಸ್ತಿನೇ ಶೇಕ್ ಆಗ್ತಿದ್ದಾರೆ. 5 ಮ್ಯಾಚಲ್ಲಿ 3 ಮ್ಯಾಚ್ನ ಸೋತಿದ್ರು ಅವ್ರು ಲಾಸ್ಟ್ 5 ಮ್ಯಾಚಲ್ಲಿ. ಸೊ ಅದರಿಂದ ಶೇಕ್ ಅಂತೂ ಖಂಡಿತ ಆಗ್ತಿದ್ರು. ಮಧ್ಯದಲ್ಲಿ ಸ್ವಲ್ಪ ಗಡ ಅನ್ಸ್ಬಿಟ್ಟಿದ್ರು ಕಂಟಿನ್ಯೂಸ್ ಆಗಿ ಮ್ಯಾಚ್ಗಳನ್ನ ಗೆದ್ಬಿಟ್ಟು. ಬಟ್ ಇವಾಗ ಕುಸಿತ ಕಾಣ್ತಾ ಇದ್ದಾರೆ LSG ಅವರು. ಇನ್ನು ಮಿಕ್ಕಿರುವಂಥ 4 ಮ್ಯಾಚ್ನ ಗೆಲ್ತು ಅಂತಂದರೆ ಅವರು ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗ್ತಾರೆ. ಒಂದು 3rd ಪೊಸಿಷನೋ 4th ಪೊಸಿಷನಲ್ಲೋ ಕ್ವಾಲಿಫೈ ಆಗುವಂಥ ಸೀನ್ ಕಾಣಿಸ್ತಾ ಇದೆ. ಟಾಪ್ 2 ಪೊಸಿಷನ್ ಏನಿದೆ ಇದು LSG ಅವ್ರಿಗೆ ಸದ್ಯದ ಮಟ್ಟಿಗೆ ನೋಡ್ತು ಅಂತಂದರೆ ಸಿಕ್ಕಾಪಟ್ಟೆ ಟಫ್ ಆಗಿ ಕಾಣಿಸ್ತಿದೆ. ಯಾಕಂದರೆ ನೆಗೆಟಿವ್ ರನ್ ರೇಟ್ ಇರೋದ್ರಿಂದ ಟಾಪ್ 2ಗೆ ಅವ್ರು ಏಮ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಇಲ್ಲಿ ಟಾಪ್ 2ಗೆ ಏಮ್ ಮಾಡಬೇಕಾಗಿರುವಂಥ ಟೀಮ್ಗಳು RCB, GT, ಮುಂಬೈ ಇಂಡಿಯನ್ಸ್, DC. ಪಂಜಾಬ್ ಕಿಂಗ್ಸು ಕೂಡ ಟಾಪ್ 2ಗೆ ಏಮ್ ಮಾಡ್ಬೋದು. ಅವ್ರಿಗೆ ಇನ್ನೂ ಚಾನ್ಸಸ್ ಇದೆ. ಎಲ್ಲ ಮ್ಯಾಚ್ನ ಗೆಲ್ತು ಅಂತಂದರೆ ಟಾಪ್ 2 ಖಂಡಿತ ಹೋಗ್ತಾರೆ. ಬಟ್ ನನಗನ್ಸ್ತಿಲ್ಲ LSG ಅವರು ಟಾಪ್ 2 ಇರ್ತಾರೆ ಅಂತ. ಕ್ವಾಲಿಫೈ ಆಯಿತು ಅಂದರೆ 3rd ಅಥವಾ 4th ಪೊಸಿಷನಲ್ಲಿ ಕ್ವಾಲಿಫೈ ಆಗ್ಬೋದು ಅಂತ. ಒಟ್ಟಿನಲ್ಲಿ ಹೆವಿ ಫೈಟ್ ಇರೋದಲ್ಲಿ ಅಂತಂದರೆ ಟಾಪ್ 5 ಇರೋ ಟಾಪ್ 5 ನೋಡಿ ಎಲ್ಲ 2 ಪಾಯಿಂಟ್ ಡಿಫ್ರೆನ್ಸ್ ಅಷ್ಟೇ. 14 ಪಾಯಿಂಟು 12 ಟಾಪ್ 4 ತೊಗೊಂಡು ನೋಡ್ತಂದರೆ ಟಾಪ್ 4-5 ತೊಗೊಂಡು ನೋಡ್ತಾರೆ. ಹೆವಿ ಕಾಂಪಿಟೇಷನ್ ಇದೆ. ಏನು ಬೇಕಾದ್ರೂ ಆಗ್ಬೋದು ಗುರು ಇನ್ನು ಪಾಯಿಂಟ್ಸ್ ಟೇಬಲಲ್ಲಿ. ಬಟ್ ಮುಂಬೈ ಇಂಡಿಯನ್ಸ್ ಏನು ಕಮ್ ಬ್ಯಾಕ್ ಮಾಡಿದ್ರು. ನಮ್ಮ RCB ಗೊತ್ತಿರೋ ಸ್ಟಾರ್ಟಿಂಗಿಂದ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಈ ಟೂರ್ನಮೆಂಟಲ್ಲಿ. ಬಟ್ ಮುಂಬೈ ಇಂಡಿಯನ್ಸ್ ಕಮ್ ಬ್ಯಾಕ್ ಮಾಡಿದ್ರು. ಅವನ ಅಜ್ಜಿ ಬುಮ್ರಾ ಬರ್ತಾ ಇದ್ದಂಗೆ ಅವನ ಅಜ್ಜಿ ಎಲ್ಲಿಂದ ಬಂತು ಅವ್ರಿಗೆ ಎನರ್ಜಿ ಗೊತ್ತಿಲ್ಲ. ಕಂಟಿನ್ಯೂಸ್ ಆಗಿ ಮ್ಯಾಚ್ಗಳನ್ನ ಗೆಲ್ಲೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಒಂಥರ ಟೀಮ್ ಟು ಬೀಟ್ ಅಂದರೆ ಇವಾಗ ಮುಂಬೈ ಇಂಡಿಯನ್ಸ್ ಆ ಥರ ಕಾಣಿಸ್ತಾ ಇದೆ.
ಆರ್ ಸಿ ಬಿನೂ ಕೂಡ ಫಾರ್ ದಟ್ ಮ್ಯಾಟ್ರ್ 7 ಮ್ಯಾಚ್ನಾಗ ಗೆದ್ದರೆ 10 ಮ್ಯಾಚಲ್ಲಿ ಅಂತಂದರೆ ಆರ್ ಸಿ ಬಿನೂ ಕೂಡ ಟೀಮ್ ಟು ಬೀಟೇನೆ. ಜಿ ಟಿನೂ ಕೂಡ ಹಂಗೆ ನೋಡೋಕೆ ಟೀಮ್ ಟು ಬೀಟೇನೆ. ಟಾಪ್ 3 ಟೀಮ್ಸ್ ಏನಿದ್ದಾವೆ ಟೀಮ್ ಟು ಬೀಟ್ ಅನ್ನೋ ಥರ ಪ್ರೂವ್ ಮಾಡ್ಕೊಂಡಿದ್ದಾರೆ ಈ ಸೀಸನು. ಸೊ ನಿಮಗೇನು ಅನ್ನಿಸ್ತಿದೆ? 4 ಟೀಮ್ಗಳು ಯಾರ್ಯಾರು ಆಗ್ಬೋದು? ಸಿಕ್ಕಾಪಟ್ಟೆ ಸೈಗಾಗ್ತಿದೆ. ಟಾಪ್ 6 ನೋಡ್ತು ಅಂತಂದರೆ ಯಾರು ಕ್ವಾಲಿಫೈ ಆಗ್ಬೋದು, ಯಾರು ಕೆಳಗೆ ಬರ್ಬೋದು, ಮೇಲೆ ಕೆಳಗೆ ಆಟ. ಬಟ್ ನಮ್ಮ ಆರ್ ಸಿ ಬಿ ಅಂತೂ ಕೆಳಗಂತೂ ಹೋಗೇ ಇಲ್ಲ. ಸೀಸನ್ ಸ್ಟಾರ್ಟ್ ಆದಾಗಿಂದ ಹಿಡ್ಕೊಳ್ಳಿ ನೀವು, ಏನಂದ್ರೂ ಕೂಡ ನಂಬರ್ 5 ಒಳಗಡೆ ಇದ್ದಾರೆ, 5-6 ಇಷ್ಟರ ಒಳಗಡೆ ಇದ್ದಾರೆ. ಅದಕ್ಕಿಂತ ಕೆಳಗಡೆ ಅಂತೂ ಆರ್ ಸಿ ಬಿ ಹೋಗಿರೋ ಚಾನ್ಸೇ ಇಲ್ಲ, ಸೀನೇ ಇಲ್ಲ. ಸೊ ಇವಾಗ ಟಾಪ್ ಆಫ್ ದ ಟೇಬಲ್ ಇದ್ದಾರೆ. ಇದನ್ನು ರಿಟರ್ನ್ ಮಾಡ್ಕೊಬೇಕು ಅಂತಂದರೆ ಇವತ್ತು ರಾಜಸ್ಥಾನದವರು ಗೆಲ್ಲಬೇಕು, ಇಲ್ಲಾಂದರೆ ಜಿ ಟಿ ಅವ್ರು ಮೇಲಕ್ಕೆ ಹೋಗ್ತಾರೆ. ಅದಕ್ಕೆ ಜಿ ಟಿ ಅವ್ರು ಸೋಲ್ಲಿ ಅಂತ ಅನ್ಕೊಳ್ಳಿ. ಇವತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.